ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಕೇಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಕೇಕ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೇಕು ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಮೈದಾ ಮತ್ತು ಸಕ್ಕರೆನ ಯೂಸ್ ಮಾಡ್ದಲೇ ರಾಗಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿ ಒಂದು ಕೇಕ್ ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ನಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ನಂತರ ಅರ್ಧ ಕಪ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಈ ಹಾಲು ರೂಮ್ ಟೆಂಪ್ರೇಚರ್ನಲ್ಲಿ ಇರಬೇಕು. ತುಂಬ ತಣ್ಣಗೂ ಇರಬಾರ್ದು, ತುಂಬ ಬಿಸಿಯಾಗಿಯೂ ಇರಬಾರ್ದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ 1/4 ಕಪ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಬದಲಿಗೆ ನೀವು ಎಣ್ಣೆನ ಕೂಡ ಹಾಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ಹಾಗೆಯೇ ಅರ್ಧ ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಕೋಕೋ ಪೌಡರ್ನ ಹಾಕೋತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಗೆಯೇ ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಜರಡಿ ಹಿಡ್ಕೋತಾ ಇದ್ದೀನಿ. ನೀವು ಯಾವುದೇ ರೀತಿಯಾದಂತಹ ಕೇಕ್ನ ಮಾಡ್ತಾ ಇದ್ದೀರಾ ಅಂದರೆ ಈ ಜರಡಿ ಹಿಡಿಯುವಂಥ ಪ್ರೋಸೆಸ್ನ ಮಿಸ್ ಮಾಡಬಾರ್ದು. ನಂತರ ಇದನ್ನು ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಕೇಕ್ ಮಾಡೋವಾಗ ಈ ರೀತಿಯೇ ಮಿಕ್ಸ್ ಮಾಡಬೇಕು. ಹಿಟ್ಟೇನಾದರೂ ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ 2-3 ಚಮಚ ಹಾಲನ್ನು ಸೇರಿಸ್ಕೋಬೋದು. ನನಗೆ ಇಲ್ಲಿ ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಒಂದು 2-3 ಚಮಚ ಹಾಲನ್ನು ಹಾಕೋತಾ ಇದ್ದೀನಿ. ಕೇಕ್ ಬ್ಯಾಟರ್ ಈ ರೀತಿ ಸಾಫ್ಟಾಗಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಈ ಬ್ಯಾಟರ್ನ ಕಪ್ ಕೇಕ್ ಮಾಡೋವಂತಹ ಮೋಲ್ಡ್ಗೆ ಹಾಕೋತಾ ಇದ್ದೀನಿ. ಈ ಕಪ್ ಕೇಕ್ ಮಾಡೋವಂಥ ಪೇಪರ್ಗೆ ನಾನು ಮುಂಚೆನೇ ತುಪ್ಪನ ಗ್ರೀಸ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ನಾನು ಇದಕ್ಕೆ ಬ್ಯಾಟರ್ನ ಹಾಕೋತಾ ಇದ್ದೀನಿ. ಬ್ಯಾಟರ್ನ ಫುಲ್ ಹಾಕೋಬಾರ್ದು, 3/4 ಭಾಗದಷ್ಟು ಹಾಕೋಬೇಕು. ನೀವು ಬ್ಯಾಟರ್ನ ರೆಡಿ ಮಾಡೋದಕ್ಕಿಂತ ಮುಂಚೆನೇ ಓವನ್ನ 180 ಡಿಗ್ರಿ ಸೆಂಟಿಗ್ರೇಡಲ್ಲಿ ಪ್ರೀ ಹೀಟ್ಗೆ ಇಟ್ಕೋಬೇಕಾಗತ್ತೆ. ನಾನು ಬ್ಯಾಟರ್ನ ರೆಡಿ ಮಾಡೋಕ್ಕಿಂತ ಮುಂಚೆನೇ ಓವನ್ನ ಪ್ರೀ ಹೀಟ್ಗೆ ಇಟ್ಕೊಂಡಿದ್ದೆ. ಈಗ ಇದನ್ನು ಕನ್ವೆಕ್ಷನ್ ಮೋಡಲ್ಲಿ 180 ಡಿಗ್ರಿನಲ್ಲಿ 15 ನಿಮಿಷ ಬೇಕ್ ಮಾಡ್ಕೋಬೇಕು. ಕೇಕ್ ಈಗ ರೆಡಿ ಆಗಿದೆ. ಕೇಕ್ ತುಂಬಾ ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದೆ. ನೀವು ಈ ಕೇಕ್ನ ಟಾಪಿಂಗಿಗೆ ಬೇಕಿದ್ದರೆ ಚಾಕ್ಲೇಟ್ ಚಿಪ್ಸ್ನ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಚಾಕ್ಲೇಟ್ ಚಿಪ್ಸ್ನ ಯೂಸ್ ಮಾಡ್ತಾ ಇಲ್ಲ, ಆದರೆ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು ಅದನ್ನು ಮೇಲ್ಗಡೆ ಹಾಕೋತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.